ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟ್ ಮಾಡಿದಷ್ಟೇ, ಇಲ್ಲಿ ಒಂದು ಕಾಯಿಲ್ ಅನ್ನು ತೆಗೆದುಕೊಂಡಿನಿ, ಇನ್ಸುಲೇಟೆಡ್ ಕಾಪರ್ ವೈರ್. ಇನ್ಸುಲೇಟೆಡ್ ಕಾಪರ್ ವೈರ್ಗೆ ಎಂಡ್ಸ್ ಅನ್ನು 12 ವೋಲ್ಟ್ AC ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದು. ಸೊ 12 ವೋಲ್ಟ್ AC ಬ್ಯಾಟರಿಗೆ ಕನೆಕ್ಟ್ ಮಾಡಿದಾಗ ಇನ್ನೊಂದು ಕಾಯಿಲ್ ಇದೆ. ಈ ಕಾಯಿಲು ಇನ್ಸುಲೇಟೆಡ್ ಕಾಪರ್ ವೈರ್ ಇದೆ ಸೇಮ್. ಇದ್ರ ಎಂಡ್ಸ್ ಗಳನ್ನು ನಾವು ಒಂದು ಸ್ಮಾಲ್ ಬಲ್ಬ್ ಗೆ ಕನೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ನಾನು ಇನ್ಪುಟ್ ನಲ್ಲಿ ಅಂದ್ರೆ ಈ ಒಂದು ಕಾಯಿಲ್ ನಲ್ಲಿ 12 ವೋಲ್ಟ್ AC ಕೊಟ್ಟಾಗ ನೆಕ್ಸ್ಟ್ ಇದನ್ನು ನಾನು ಸಮೀಪಕ್ಕೆ ಕನೆಕ್ಟ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ನೀರು ಒಯ್ತಾ ಇದ್ದೀನಿ. ಸೊ ನೀರು ಒಯ್ದಾಗ ಇಲ್ಲೇ ನೀವು ಎಫೆಕ್ಟ್ ನೋಡ್ಬೋದು, ಸ್ಮಾಲ್ ನಮ್ಗೆ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ, ಸ್ಮಾಲ್ ವೋಲ್ಟೇಜ್. ಸೊ ನಮ್ಗೆ ಒಂದ್ ವೇಳೆ ಎಫೆಕ್ಟ್ ಅನ್ನು ಇನ್ಕ್ರೀಸ್ ಮಾಡ್ಬೇಕಿದ್ರೆ, ಸೊ ಈ ವೋಲ್ಟೇಜ್ ಹೆಚ್ಚು ಮಾಡ್ಬೇಕಿದ್ರೆ ಇದರಲ್ಲಿ ನಾನು ಏನ್ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಐರನ್ ರಾಡ್ ಅನ್ನು ಇನ್ಸರ್ಟ್ ಮಾಡಿದ್ದೀನಿ. ಐರನ್ ರಾಡ್ ಇನ್ಸರ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ನಮ್ಗೆ ವೋಲ್ಟೇಜ್ ಸಿಗ್ತಾ ಇದೆ. ಸೊ ಐರನ್ ರಾಡ್ ರಿಮೂವ್ ತೆಗೆದಾಗ ವೋಲ್ಟೇಜ್ ಕಡಿಮೆ ಆಗ್ತಾ ಇದೆ. ಅಂದ್ರೆ ವೋಲ್ಟೇಜ್ ಅನ್ನು ಇನ್ಕ್ರೀಸ್ ಮಾಡ್ಬೇಕಿದ್ರೆ ಇಲ್ಲಿ ಒಂದು ಮೀಡಿಯಂ ಅನ್ನು ಯೂಸ್ ಮಾಡ್ತಾ ಇದ್ದೀನಿ, ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್. ಸೊ ತೆಗೆದಾಗ ನಮ್ಗೆ ಬರ್ತಾ ಇದೆ, ಬಟ್ ವೋಲ್ಟೇಜ್ ಕಡಿಮೆ ಆಗ್ತಾ ಇದೆ. ಆಕ್ಚುಲಿ ಇಲ್ಲಿ ಎರಡು ಕಾಯಿಲ್ಸ್ ಒಂದಕ್ಕೊಂದು ಕನೆಕ್ಟ್ ಇಲ್ಲ. ಸೊ ಕನೆಕ್ಟ್ ಇಲ್ಲ ಅಂದ್ರೆ ಕೂಡ ನಮ್ಗೆ ಇಲ್ಲಿ ವೋಲ್ಟೇಜ್ ನಮ್ಗೆ ಇಂಡ್ಯೂಸ್ ಆಗ್ತಾ ಇದೆ ಈ ಕಾಯಿಲ್ ನಲ್ಲಿ. ಸೊ ಈ ಪ್ರಿನ್ಸಿಪಲ್ ಗೆ ನಾವು ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಅಂತೇಳಿ ಕರಿತೇವೆ. ಸೊ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಅಂದ್ರೆ ವೆನ್ ಎವರ್ ಕರೆಂಟ್ ಈಸ್ ಚೇಂಜಸ್ ಇನ್ ಒನ್ ಕಾಯಿಲ್, ಇನ್ ದ ನೇಬರ್ ಕಾಯಿಲ್ EMF ಈಸ್ ಇಂಡ್ಯೂಸಸ್. ಅಂದ್ರೆ ಈ ಕಾಯಿಲ್ ನಲ್ಲಿ ಕರೆಂಟ್ ಚೇಂಜ್ ಆದಾಗ ಸೊ ಇದಕ್ಕೆ ಚೇಂಜಿಂಗ್ ಕರೆಂಟ್ ರೆಸ್ಪೆಕ್ಟಿವ್ ಆಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೂಡ ಚೇಂಜ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿ ಈ ಕಾಯಿಲ್ ನಿಯರ್ ಒಯ್ದಾಗ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ EMF ನಮಗೆ ಇಂಡ್ಯೂಸ್ ಆಗ್ಬೇಕಿದ್ರೆ ನಮಗೆ ಕಾಮನ್ ಕೋರ್ ಅನ್ನು ಯೂಸ್ ಮಾಡ್ಬೇಕು. ಕಾಮನ್ ಕೋರ್ ಅಂದ್ರೆ ಸೊ ನಮ್ಗೆ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಕೇಜ್ ಆಗ್ತಿರುವಂತ ಫ್ಲಕ್ಸ್ ಕಡಿಮೆ ಮಾಡೋಕೆ, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಕಾಯಿಲ್ಗೆ ಲಿಂಕ್ ಮ್ಯಾಕ್ಸಿಮಮ್ ಆಗ್ಬೇಕಿದ್ರೆ ನಾವು ಒಂದು ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅನ್ನು ಕನೆಕ್ಟ್ ಮಾಡಿದಾಗ, ಇಂಟರ್ನಲ್ಲಿ ಕನೆಕ್ಟ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಚೇಂಜಸ್ ಆಗಿ ಮ್ಯಾಕ್ಸಿಮಮ್ ವೋಲ್ಟೇಜ್ ನಮ್ಗೆ ಇಂಡ್ಯೂಸ್ ಆಗುತ್ತೆ. ಈ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ವೆರಿ ಇಂಟ್ರೆಸ್ಟಿಂಗ್. ಈ ಪ್ರಿನ್ಸಿಪಲ್ ಮೇಲೆ ರೀಸೆಂಟ್ ಆಗಿ ನಮ್ಗೆ ಮೊಬೈಲ್ ನಲ್ಲಿ ಕೂಡ ವೈರ್ಲೆಸ್ ಚಾರ್ಜರ್ ಅಂತ ಬರ್ತಾ ಇದೆ. ಸೊ ಮೊಬೈಲ್ ನಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಇದೇ ಪ್ರಿನ್ಸಿಪಲ್ ವರ್ಕ್ ಆಗೋದು. ಮೊಬೈಲ್ ನಲ್ಲಿ ಒಂದ್ ಕಾಯಿಲ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಅದಕ್ಕೆ ನಾವು ವೈರ್ಲೆಸ್ ಕನೆಕ್ಟೆಡ್ ಏನು ಮೋಡ್ ಇದೆ ಅಲ್ಲಿ ಕೂಡ ಒಂದು ಕಾಯಿಲ್ ಇರುತ್ತೆ. ಸೊ ಅದರಲ್ಲಿ 220 ವೋಲ್ಟೇಜ್ ನಾವು ಅಪ್ಲೈ ಮಾಡಿದಾಗ ಅಲ್ಲಿ ಕರೆಂಟ್ ಚೇಂಜ್ ಆಗುತ್ತೆ. ಕರೆಂಟ್ ಚೇಂಜ್ ಆಗಿ ಮೊಬೈಲ್ ನಲ್ಲಿ ಅಂತ ಕಾಯಿಲ್ ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್ ಚೇಂಜಸ್ ಆಗಿ ಆ ಮೊಬೈಲ್ ನಲ್ಲಿ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ಚಾರ್ಜಿಂಗ್ ಪ್ರೋಸೆಸ್ ಅಂದ್ರೆ ವೋಲ್ಟೇಜ್ ಇಂಡ್ಯೂಸ್ ಆಗಿ ಚಾರ್ಜಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಈ ಟ್ರಾನ್ಸ್ಫಾರ್ಮರ್ ಗಳನ್ನು ಕೂಡ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ, ಯಾವ ರೀತಿ ಈ ಪ್ರಿನ್ಸಿಪಲ್ ನಿಂದ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಟ್ರಾನ್ಸ್ಫಾರ್ಮರ್ ಆಕ್ಚುಲಿ ಇದು ಟ್ರಾನ್ಸ್ಫಾರ್ಮರ್ ನಮ್ಮಲ್ಲಿ ತೋರಿಸ್ತಾ ಇದ್ರು. ಟ್ರಾನ್ಸ್ಫಾರ್ಮರ್ ಅಂದ್ರೆ ಡಿವೈಸ್ ವಿಚ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ಅಪ್ಲೈಡ್ AC ವೋಲ್ಟೇಜ್ ಅಂತ ಕರಿತೇವೆ. ಎಲ್ಲಿ ನಮ್ಗೆ ಅಪ್ಲೈಡ್ AC ವೋಲ್ಟೇಜ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಅಥವಾ ಡಿಕ್ರೀಸ್ ಮಾಡಬೇಕಾಗುತ್ತೆ ಅಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಟ್ರಾನ್ಸ್ಫಾರ್ಮರ್ ನಲ್ಲಿ ಎರಡು ಕಾಯಿಲ್ ಇದೆ, ನಾನು ಇಲ್ಲಿ ನೋಡಿ ಸಪರೇಟ್ ಮಾಡಿದ್ದೀನಿ. ಇದು ಒಂದು ಕಾಯಿಲ್ ಮತ್ತೊಂದು ಕಾಯಿಲ್ ಯೂಶಲಿ ಈ ರೀತಿ ಕನೆಕ್ಟ್ ಆಗಿರುತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಸೊ ಒಂದು ಕಾಯಿಲ್ ನಾವು AC ಗೆ ಕನೆಕ್ಟ್ ಮಾಡಿದ್ದನ್ನು ನಾವು ಪ್ರೈಮರಿ ಕಾಯಿಲ್ ಅಂತೇಳಿ ಕರಿತೇವೆ. ಇನ್ನೊಂದು ಕಾಯಿಲ್ ನಮ್ಮ ಡಿಸೈರ್ ವೋಲ್ಟೇಜ್ ಏನ್ ಕೊಡುತ್ತೆ ಅದನ್ನು ನಾವು ಸೆಕೆಂಡರಿ ಕಾಯಿಲ್ ಅಂತ ಕರಿತೇವೆ. ಸೊ ಇಲ್ಲಿ ಇದು ಸೆಕೆಂಡರಿ ಕಾಯಿಲ್ ಆಗ್ತದೆ. ಸೊ ಪ್ರೈಮರಿ ಕಾಯಿಲ್ ನಲ್ಲಿ ನಮ್ಗೆ ಒಂದ್ ವೇಳೆ ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಟೈಮ್ ವೇರಿಂಗ್ ಕರೆಂಟ್ ನಾವು ಪಾಸ್ ಮಾಡಿದಾಗ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ ಆಗ್ತದೆ. ನಾವಿಲ್ಲಿ ಟೈಮ್ ವೇರಿಂಗ್ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನು ಇಲ್ಲಿ ಪಾಸ್ ಮಾಡಿದಾಗ ಇಲ್ಲಿ ಕರೆಂಟ್ ಚೇಂಜಸ್ ಆಗುತ್ತೆ. ಈ ಚೇಂಜಸ್ ಕರೆಂಟ್ ಚೇಂಜಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್ ಮಾಡುತ್ತೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಿಯರ್ ಮತ್ತೊಂದು ಕಾಯಿಲ್ ಅನ್ನು ತಂದಾಗ ಇದಕ್ಕೂ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿ ನಮ್ಗೆ ಫ್ಯಾರಡೆ ರೂಲ್ ಹೇಳುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ, ವೆನ್ ಎವರ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಎನಿ ಕಾಯಿಲ್ EMF ಈಸ್ ಇಂಡ್ಯೂಸಸ್ ಅಂತ ಗೊತ್ತಿದೆ. ಅಂದ್ರೆ ಈ ಕಾಯಿಲ್ಗೆ ಸಮೀಪಕ್ಕೆ ತಂದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿ ನಮ್ಗೆ ಇದರಲ್ಲಿ EMF ಇಂಡ್ಯೂಸ್ ಆಗಿ ನಮ್ಗೆ ವೋಲ್ಟೇಜ್ ಡೆವಲಪ್ ಆಗುತ್ತೆ. ಸೊ ಈ ರೀತಿ ಈ ಪ್ರಿನ್ಸಿಪಲ್ ಮೇಲೆ ನಮ್ಗೆ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್, ಇಂಟ್ರೆಸ್ಟಿಂಗ್ ಐಡಿಯಾಸ್ ಮತ್ತೆ ಎಕ್ಸ್ಪೆರಿಮೆಂಟ್ ಮುಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್.